ಆತ್ಮೀಯ S16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಸುಹಾಸ್ ಶೆಟ್ಟಿ ಒಬ್ಬ ಹಿಂದುತ್ವವಾದಿ ಅಂತೇಳಿ ನಮ್ಮ ಹಿಂದೂ ಮಿತ್ರರು ಕರಿತಾ ಇರುವಂಥದ್ದು RSS ಅವರು. ಇನ್ನು ಇವರೊಬ್ಬ ಏನಪ್ಪ ಅಂತಂದ್ರೆ ರೌಡಿ ಶೀಟರ್ ಅಂಥೇಳಿ ನಮ್ಮ ಪೊಲೀಸ್ ಕಾಗದಗಳಲ್ಲಿ ಸಿಗುವಂಥದ್ದು. ಈ ಹಿಂದೆ ಫಾಜಿಲ್ ಕೊಲೆ ಕೇಸಲ್ಲಿ ಇದ್ದಾತ ಅಂತೇಳಿ ಅನೇಕ ಹಿಂದೂ ಹೆಸರಿನಲ್ಲ, ಹಿಂದೂ ರಕ್ಷಕನ ಹೆಸರಿನಲ್ಲ, ಅನೇಕ ಈ ಅಪರಾಧಿಯ ಕೆಲಸಗಳಲ್ಲಿ ಭಾಗಿಯಾದಂಥ ಅಂತೇಳಿ ವರದಿಗಳು ಹೇಳ್ತಾ ಇದ್ದಾವೆ. ಈ ವ್ಯಕ್ತಿ ಮೂಲತಃ ಹಿಂದುತ್ವದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಪ್ರೀತಿ ಇದ್ದವ ಇರ್ಬೋದಿಲ್ಲ ಅಂತಲ್ಲ, ಇದ್ದಾನೆ. ಅದಕ್ಕಾಗಿ ಹೋರಾಟ ಮಾಡಲಿಕ್ಕೆ ಅನೇಕ ಮಕ್ಕಳಿಗೆ ಕುಮ್ಮಕ್ಕು ಕೊಡ್ಕೊಂಡು ಅಥವಾ ಒಂದು ಸಂಘಟನೆ ಮಾಡಿಕೊಂಡು ಆದಷ್ಟು ಈ ಮುಸ್ಲಿಮರ ವಿರುದ್ಧ ಮತ್ತು ಇನ್ನುಳಿದ ಕೆಲಸಗಳಲ್ಲೂ ಭಾಗಿಯಾಗಿದ್ದ ಅನ್ನೋದು ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ಇಂಥ ವ್ಯಕ್ತಿ ಸಲುವಾಗಿ ಇವತ್ತು ಮತ್ತು ವಿಶೇಷವಾಗಿ ಹಿಂದುತ್ವ ಹೆಸರನ್ನು ಮುಂದಿಟ್ಟು ಮಾಡಿದ್ರಿಂದಾಗೆ ವಿಶೇಷವಾಗಿ BJP ಸಹಿತ ಇವನಿಗೆ ಬೆಂಬಲ ಸೂಚಿಸುವಂಥದ್ದು ಮಾಡ್ತಾಯಿದ್ದ. ಮಾಡಲಿ, ಯಾಕಪ್ಪ ಅಂತಂದ್ರೆ ತಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದು ಎಲ್ಲರದ್ದು ಅವ್ರ ಹಕ್ಕನ. ಆದರೆ ಅದಕ್ಕಾಗಿ ಗುಂಡಾಗಿರಿ ಅಥವಾ ರೌಡಿ ಶೀಟರ್ಗಳು ಅಥವಾ ಇವು ಬೇಕಾ? ಹಿಂದೂ ಧರ್ಮ ಇಂಥ ಒಂದು ಹಿಂಸಾವಾದಿಗಳಲ್ಲಿ ವಿಶ್ವಾಸ ಇಟ್ಕೊಂಡು ಬೆಳೆಯುವಂಥದ್ದು. ಇಸ್ಲಾಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಒಂದು ಕಾಲಕ್ಕೆ ಅದು ಸರಿ ಇತ್ತೇನೋ. ಆಗ ರಾಜತ್ವ ಇತ್ತು, ಒಬ್ಬರು ಕೊಲ್ಲಾರದ ಆಗ್ತಾ ಇರಲಿಲ್ಲ, ಧರ್ಮ ಹೆಸರು ದೂರ ಆಗಿದ್ದು. ಇವತ್ತು ಅದರ ಅವಶ್ಯಕತೆ ಅದನ್ನ ಅಂತ ಇವತ್ತು. ಯಾಕಂದರೆ ಇವತ್ತು ಒಂದು ಸಣ್ಣದಾಗಿ ವಿಚಾರ ಮಾಡೋದು, ಇವು ಕರ್ನಾಟಕದಲ್ಲಿ ಏನೋ ಕಾಂಗ್ರೆಸ್ ಅದ, ಹಂಗಂತೇಳಿ ಅದು ಮುಸಲ್ಮಾನರ ಕೈಯಲ್ಲದೇನು, ಅದ್ರ ಮುಖ್ಯಮಂತ್ರಿ ಮುಸಲ್ಮಾನರಿದ್ದಾರೆ ಅನ್ಬೋದು. ಸಿದ್ದರಾಮಯ್ಯ ಮುಸ್ಲಿಮರಪ್ಪ ಹೋಗಲ್ಲ, ಬೇರೆ ಸ್ಟೇಟ್ಗಳಲ್ಲಿ ನಡೀತಾ ಇದ್ದಾವಲ್ಲ. ಸ್ವತಃ ಪ್ರಧಾನಿಯವರು ಮೋದಿಯವರು ಹಿಂದೂ ಇದ್ದಾರಲ್ಲ, ಕಟ್ಟರ್ ಹಿಂದೂ ಇದ್ದಾರಲ್ಲ, ಆಡಳಿತ ಎಲ್ಲ ಹಿಂದುತ್ವದ ಕೈಯಲ್ಲೇ ಅದ ಅಂದಾಗ ಕರ್ನಾಟಕದಲ್ಲಿ ಒಂದಿಷ್ಟು ಆಯಿತು, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇದೆಯಲ್ಲ. ಮಾಬ್ ಲಿಂಚಿಂಗ್ ಇಲ್ಲ, ನಡೀತದೆ, ಮಾಬ್ ಲಿಂಚಿಂಗ್ ಆಗ್ತದೆ, ಹಿಂದುತ್ವ ಆಗ್ತದೆ. ಮುಂದೆ ಹಿಂದುತ್ವ ನೆಲೆಗಟ್ಟಲೆ ಇನ್ನೂ ಅನೇಕ ಲವ್ ಜಿಹಾದ್ ಅಂತವು ಮುಂದೆ ಈ ಒಂದು ನಮ್ಮ ಪೂಜ್ಯ ಮಾತೆ ಆಕಳನ್ನು ರಕ್ಷಿಸುವ ಸಲುವಾಗಿ ಸಾಕಷ್ಟು ಆ ಹೆಸರಿನಲ್ಲಿ ಗದ್ದಲಗಳಾಗ್ತದೆ. ನಾವು ನಮ್ಮ ಧರ್ಮವನ್ನು, ನಮ್ಮ ಆಕಳನ್ನು ಅಥವಾ ನಮ್ಮ ದೇವತೆಯನ್ನು, ಗೋದೇವತೆಯನ್ನು ನಾವು ಪೂಜಿಸುವಂಥದ್ದು ತಪ್ಪಲ್ಲ. ಆದರೆ ಅದೇ ಒಂದು ಹಿಂಸೆಗೆ ಕಾರಣ ಆಗುವಂಥದ್ದು ಯಾರೂ ಮಾಡಿರೋದು ಅದು ತಪ್ಪನ. ಮುಸ್ಲಿಮರು ಸಹಿತ ಮಾಡಿರೋದು ತಪ್ಪನ. ಈ ನೆಲೆಯಲ್ಲಿ ಇದು ನೋಡಬೇಕಾಗಿದೆ. ಸುಹಾಸ್ ಶೆಟ್ಟಿಯವರ ಈ ಒಂದು ಹತ್ಯೆ ಆಗಿದ್ದನ್ನು ಇದು ಯಾವಕ್ಕಾಯಿತು, ಏನು ಕಾರಣ ಆಯಿತು, ಇದರಲ್ಲಿ ಅದು ಸುತ್ತಕೊಂಡು ಕೂತಿದೆ, ಕೋಮುತನ ಅನ್ನೋದು ಸುತ್ತಕೊಂಡದ ಅದರಲ್ಲ. ಆ ನೆಲೆಗಟ್ಟಲ್ಲಿ ಇವರೆಲ್ಲ ಅಪರಾಧಿಯ ಕೆಲಸಗಳು ಮಾಡ್ತಾ ಇರ್ತಾರೆ. ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು. ಮುಸ್ಲಿಮರಲ್ಲೂ ಅಂತ ಏನಪ್ಪ ಅಂತಂದ್ರೆ ಅಪರಾಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಧರ್ಮದ ಹೆಸರಿನಲ್ಲೇ. ಅದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಈ ಸಲ ಕೋಮು ಹಿಂಸೆ ನಿಗ್ರಹಕ್ಕಾಗಿ ಒಂದು ಏನಪ್ಪ ಅಂದ್ರೆ ತನಿಖಾ ಸಂಸ್ಥೆಯನ್ನು ಮಾಡ್ತಾಯಿದ್ದ. ಅದನ್ನು ಸಹಜ ತರೋ ಸಲುವಾಗಿ ಏನಂದ್ರೆ ಕೋಮು ಹಿಂಸೆ ನಿಗ್ರಹ ಪಡೆ ಅಂತೇಳಿ ಅದನ್ನು ತಡೆಯೋ ಸಲುವಾಗಿ ಒಂದು ಪಡೆಯನ್ನು ತಯಾರು ಮಾಡೋದು. ಮೊದಲದು ಈ ನೆಕ್ಸಲೈಟ್ ಅಂತಂದ್ರೆ ನೆಕ್ಸಲರನ್ನು ಕರ್ಬ್ ಮಾಡುವಂಥ ಒಂದು ಸಂಘಟನೆ, ಅದು ಪೊಲೀಸ್ ವ್ಯವಸ್ಥೆ ಇತ್ತು. ಅದನ್ನು ಈಗ ಈ ಕೋಮು ಗಲಭೆಗೆ ಕಾರಣ ಆಗುವಂಥ ಹಿಂದೂ ಇರಲಿ ಮುಸಲ್ಮಾನರಲ್ಲಿ ಅವ್ರು ನಿಗ್ರಹ ಮಾಡುವಂಥ ಒಂದು ಸಂಘಟನೆ ಮಾಡಬೇಕು ನಾವು ಅಂತೇಳಿ ನಮ್ಮ ಗೃಹ ಮಂತ್ರಿ ನಮ್ಮ ಪರಮೇಶ್ವರಯ್ಯನವರು ಪರಮೇಶ್ವರನವರು ಹೇಳ್ತಾ ಇದ್ದಾರೆ. ಅದು ಮಾಡ್ತಿರ್ತೀವಿ, ಅದರಿಂದಾಗಿ ಕಂಟ್ರೋಲ್ ಆಗ್ತದೆ. ಯಾಕೆ ನಕ್ಸಲರನ್ನು ಕಂಟ್ರೋಲ್ ಮಾಡಿದವರು ಇವ್ರನ್ನ ಕಂಟ್ರೋಲ್ ಮಾಡಬಹುದು ಅಂತೇಳಿ. ಬಟ್ ನಕ್ಸಲರು ಹಸಿವಿಗಾಗಿ, ಬಡತನಕ್ಕಾಗಿ ಪಡೆದಾಡುವಂಥವ್ರು, ಅವ್ರಿಗೆ ಯಾವುದೇ ಆಶ್ರಯನೂ ಇಲ್ಲದಂಥ ಪ್ರಸಂಗ. ಆದರೆ ಇಲ್ಲಿ ಸ್ವತಃ ಹಿಂದುತ್ವ ಸಲುವಾಗಿ ಹೋರಾಟ ಮಾಡೋರು ಒಂದು ದೊಡ್ಡ ಆಶ್ರಯ ತಾಳೋದೇ ಇಲ್ಲ. ಸಂಘ ಪರಿವಾರಗಳಿದ್ದಾವೆ, RSS ಅವರಿದ್ದಾರೆ, ಒಬ್ಬವ್ರಿಂದ ಅವ್ರು ನಿಂತಿದ್ದಾರೆ. ಅಂದರೆ ಇದನ್ನು ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಇವರು ಅಂತ. ಅದೇ ರೀತಿ ಮುಸಲ್ಮಾನರ ಹಿನ್ನೆಲೆ ಅನೇಕರು ಅವರು ಇಸ್ಲಾಮಿಯಸ್ಟ್ಗಳು ಅವರು ಇದ್ದಾರೆ. ಎರಡೂ ಕಡೆ ಮೂಲಭೂತವಾದಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಒಂದು ಸೋಜಿಗದ ಪ್ರಶ್ನೆ. ಆದರೂ ಈಗಂತ ಮಾಡಿದ್ದಾರೆ, ನಿಗ್ರಹ ಮಾಡಿಸೋ ಒಂದು ಪಡೆ ಮಾಡಿದ್ದಾರೆ, ಅದನ್ನು ಸ್ವಾಗತಿಸೋಣ. ಆದರೆ ಇದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ BJPಯ ಸಂಘಟಕರು ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ, ಇದು ಕೋಮು ಗಲಭೆಯನ್ನು ಮಾಡೋರನ್ನ ನಿಗ್ರಹಿಸೋದಲ್ಲ, ಹಿಂದೂಗಳನ್ನ ನಿಗ್ರಹಿಸುವಂಥದ್ದು ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ನಿಗ್ರಹ ಪಡೆಯನ್ನು ತರೋದು BJPಗರು ಒಪ್ತಾ ಇಲ್ಲ, ಅದು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಗೊತ್ತಿರೋ ವಿಷಯ. ಸತಿಲ್ ಗುಂಪಲ್ ಅನ್ನುವಂಥವರು BJP ದಕ್ಷಿಣ ಕನ್ನಡ ಜಿಲ್ಲಾಘಟಕದ ಅಧ್ಯಕ್ಷರು BJPದು ಕೋಮು ಹಿಂಸೆ ನಿಗ್ರಹ ಕಾರ್ಯಪಡೆ ರಚಿಸುವುದಾಗಿ ಗೃಹ ಸಚಿವರು ತಿಳಿಸಿದ್ದಾರೆ. ಇದು ಹಿಂದೂಗಳ ನಿಗ್ರಹ ಪಡೆ ಆಗುವ ಸಾಧ್ಯತೆ ಹೆಚ್ಚು. ಇದರಲ್ಲಿ ಅವ್ರಿಗೆ ವಿಶ್ವಾಸ ಇಲ್ಲ.
ಯಾಕಂದ್ರೆ ಈವನ್ ಸ್ಪೀಕರ್ ಅವ್ರ ಮೇಲೂ ವಿಶ್ವಾಸ ಇಲ್ಲ. ಮತ್ತು ಸ್ಪೀಕರ್ ಅವರು ಸಹಿತ ತಾವು ಯಾವ ಸ್ಥಾನದಲ್ಲಿದ್ದೀವಿ, ಏನು ಮಾತಾಡಬೇಕು ಅನ್ನೋದು ವಿಚಾರ ಮಾಡಬೇಕಾಗ್ತದೆ. ಇರ್ಬೋದು ಅಲ್ಲಿ ಒಬ್ಬರು ಶಾಸಕರಿರ್ಬೋದು, ಎಲ್ಲನೂ ಸಹಿತ ಆ ಮಾತು ಒಪ್ಪೋಣ. ಆದರೆ ಅವರು ಸಹಿತ ಈ ಇನ್ನೂ ತನಿಖೆ ಆಗಲಾರ್ದ್ರೆ ಆರಂಭದಲ್ಲೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಮೊಹಮ್ಮದ್ ಫಾಜಿಲ್ ಕುಟುಂಬದವರು ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ. ಅಂದರೆ ಫಾಜಿಲ್ ಹತ್ಯೆ ಈ ಸುಹಾಸ್ ಶೆಟ್ಟಿ ಅವರಿಂದ ಆಗಿದ್ದು, ಅವ್ರ ಸಂಘಟಕರಿಂದ ಆಗಿದ್ದು ಅನ್ನೋದು ಗೊತ್ತದ ಈಗಾಗಲೇ. ಅದಕ್ಕೆ ಇವರು ಇಲ್ಲ ಅದ್ರಾಗ ಅಂತ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದಾರೆ, ಅವ್ರ ಬ್ರದರ್ದು ಯಾರಿಲ್ಲ ಅಂತೇಳಿ. ಇದು ಹೆಂಗೆ ಹೇಳ್ತಾರಪ್ಪ ಇವರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಹಿಂದುತ್ವವಾದಿಗಳು, ಅದರಲ್ಲೂ ಸುಹಾಸ್ ಶೆಟ್ಟಿಯ ಬೆಂಬಲಿಗರು. ಈಗ ಈ ನೆಲೆಯಲ್ಲಿ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದರಿಂದ ಫಾಜಿಲ್ ಸೋದರ ಆದಿಲ್ ಮೆಹರೂಫನೇ ಸುಹಾಸ್ ಹತ್ಯೆ ಪ್ರಕರಣದ ಆರೋಪಿ ಅಂತ ಗೃಹ ಸಚಿವ ಸಹಿತ ಈಗ ಹೇಳಿದ್ದಾರೆ. ಇದನ್ನು ಮೊದಲೇ ಹೇಗೆ ಅವ್ರ ಹತ್ರ ಇಲ್ಲ ಅಂತ ಹೇಳಿದರು ಅಂತೇಳಿ ಈ ಸ್ಪೀಕರ್ ಅವ್ರ ಮೇಲೆ ಬಟ್ ಮಾಡ್ತಾ ಇದ್ದಾರೆ ನಮ್ಮ ಬಿ ಜೆ ಪಿಗರು. ಅದರಲ್ಲೂ ಈ ಒಂದು ವಿಷಯವನ್ನು ಸತೀಶ್ ಕುಂಪಲ್ ದೂರ್ತಾರೆ, ಇಲ್ಲ ಇದರಲ್ಲ ಇದರಿಂದ ಅವರು ಇದ್ದಾರೆ ಅಂತ. ಇದರ ಅರ್ಥ ಎರಡೂ ಸಮುದಾಯಗಳಿಂದ ಆಯಾ ಸಮುದಾಯಗಳು ಲೀಡರ್ಗಳಿದ್ದಾರಪ್ಪ ಅನ್ನೋದು ಇದು ಸ್ಪಷ್ಟ ಆಗ್ತದೆ. ಅಂದಾಗ ಇಂತಹ ಎರಡೂ ಕಡೆಯ ರಾಜಕಾರಣಿಗಳು ಅವ್ರಿಗೆ ಆಶ್ರಯ ಕೊಡೋದ್ರಿಂದ, ಬೆಳೆಸೋದ್ರಿಂದ, ಅವ್ರಿಗೆ ಅನುಕೂಲ ಮಾಡೋದ್ರಿಂದಾಗೆ ಈ ಕೋಮು ಮನೋವೃತ್ತಿದ್ದಂಥ ಜನ ಬದಲಾಗ್ತಾರೆ. ಯಾಕಂದರೆ ಈಗ ನೋಡ್ರಿ, ಕಾಂಗ್ರೆಸ್ ಅವ್ರು ಮಾಡಿದ್ದಕ್ಕೆ ಬಿ ಜೆ ಪಿಯವ್ರಿಗೆ ವಿಶ್ವಾಸ ಇಲ್ಲ, ಬಿ ಜೆ ಪಿಯವ್ರು ಮಾಡಿದ್ದಕ್ಕೆ ಕಾಂಗ್ರೆಸ್ಸಿಗೆ ವಿಶ್ವಾಸ ಇಲ್ಲ. ಈಗ NIA ನೇಮಿಸ್ರಿ ಅಥವಾ CBI ನೇಮಿಸ್ರಿ ಹೀಗೆಲ್ಲ ಕೇಳ್ತಿದ್ದಾರೆ. ನಮ್ಮ ಪೊಲೀಸ್ ಮೇಲೆ ವಿಶ್ವಾಸ ಇಲ್ಲಪ್ಪ, ಇದು ಮುಚ್ಚಾಕ್ತಾರೆ ಕೇಸ. ಸುಹಾಸ್ ಶೆಟ್ಟಿಯ ನಿಜವಾದ ಅವ್ರಿಗೇನು ಅನ್ಯಾಯ ಐತಿ ಹೊರಗೆ ಬರೋದಿಲ್ಲ ಅನ್ನೋದು ಸಾರಾ ನೇರ ಆರೋಪ ಇವ್ರದ್ದೆಲ್ಲ ಅದ ಈ ರೈಟ್ ವಿಂಗ್ ಜನರದ್ದು. ಆದರೆ ಇದನ್ನು ತಳ್ಳಿ ಹಾಕ್ತಾ ಇಲ್ಲ, ಕೋಮು ಗಲಭೆಯನ್ನು ನಾವು ಕಂಟ್ರೋಲ್ ಮಾಡಿ ಮೊದಲು ಇದು ಸ್ಥಿತಿ ತರ್ತೀವಿ ನಾವು. ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಇವತ್ತು ಕಾರವಾರ ಆಗಿರ್ಬೋದು ಅಥವಾ ದಕ್ಷಿಣ ಕನ್ನಡದ ಉಡುಪಿ ಆಗಿರ್ಬೋದು, ಎಲ್ಲ ಏರಿಯಾಗಳನ್ನ ನಾವು ಶಾಂತತೆ ಸೌಹಾರ್ದ ತೊಗೊಂಬರ್ತೀವಿ. ಮೊದಲದಾಗಿ ಒಂದು ಏನಪ್ಪ ಅಂದ್ರೆ ಪ್ರವಾಸ ಕೇಂದ್ರ ಮಾಡ್ತೀವಿ ಅನ್ನೋಷ್ಟು ಮಟ್ಟಿಗೆ ನಮ್ಮ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲೂ ಅರ್ಥವದ. ಯಾಕೆಂದರೆ ಈ ಒಂದು ಕರಾವಳಿ ಪ್ರದೇಶದಲ್ಲೇ ಹಿಂದುತ್ವದ ಹಾವಳಿ ಶುರುವಾಗಿದ್ದು ಪೂರ್ವದಲ್ಲೇ ಅಲ್ಲಿ ಶೈಕ್ಷಣಿಕವಾಗಿ ಆಗಿರ್ಬೋದು, ವೈಜ್ಞಾನಿಕವಾಗಿ ಆಗಿರ್ಬೋದು, ವೈಚಾರಿಕವಾಗಿ ಆಗಿರ್ಬೋದು, ಶಿವಮೊಗ್ಗ ಜೊತೆಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂದರೆ ಕಾರವಾರ, ಇವೆಲ್ಲ ಒಂದು ವಿದ್ವತ್ತಿದ್ದಂಥ ಜನರ ಪಡೆಯಾಗಿತ್ತಲ್ಲೇ. ಆದರೆ ಇವತ್ತು ಅವೆಲ್ಲ ಇವು ಏನಾಗಿದ್ದಾವಪ್ಪ ಅಂದರೆ ಹಿಂದುತ್ವದ ಅಥವಾ ಮುಸ್ಲಿಮತ್ವದ ಏನೋ ಜಗಳದ ಕೇಂದ್ರಗಳಾಗಿಬಿಟ್ಟಿದ್ದಾವೆ ಇವತ್ತಂತೇಳಿ. ಇದು ಯಾಕೆ ಅದು ಹೀಗೆ, ಇದ್ರ ಬಗ್ಗೆ ಅಭ್ಯಾಸ ಮಾಡೋ ಉದ್ದೇಶ ಎಲ್ಲ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಮೊದಲಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಒಂದಷ್ಟು ಸುಲಭ ಇಲ್ಲ. ಯಾಕೆಂದರೆ ಇವತ್ತು ಹಿಂದುತ್ವ ನೆಲೆಗಟ್ಟಲೆ ರಾಜಕೀಯ ಮಾಡುತ್ತಿರುವಂತಹ BJP ಇದ್ದಿದ್ದು ಅದರಷ್ಟು ಸುಲಭ ಬಿಟ್ಟುಕೊಡೋದಿಲ್ಲ. ಯಾಕಂದರೆ ಮೇಲ್ವರ್ಗದ ಜನ ಈ ಗುಂಪಿನಲ್ಲಿ ಇರೋದರಿಂದಾಗೆ, ಅವರಿಂದ ಆರ್ಥಿಕ ಸಹಾಯ ಮಧ್ಯಾಹ್ನ ಆಗೋದ್ರಿಂದಾಗೆ ಈ ಒಂದು ಹಿಂದುತ್ವದ ವಿಚಾರಗಳನ್ನು ಇದೇ ರೀತಿ ಮತ್ತು ಮುಸ್ಲಿಂ ವಿರೋಧಿ ದ್ವೇಷ ಭಾವನೆ ಬಿತ್ತುವಂಥ ಕೆಲಸಗಳು ಆಗ್ತಾಯಿದ್ದಾವೆ. ಅದೇ ಕಾಲಕ್ಕೆ ಮುಸ್ಲಿಮರಲ್ಲೂ ಸಹ, ಯಾಕಂತಂದರೆ ಮುಸಲ್ಮಾನರಲ್ಲೂ ಒಂದು ಸ್ವಲ್ಪ ದುಡ್ಡಿದ್ದಂಥವರು, ಅವರು ಸಹ ಈ ತಮ್ಮ ಉಳಿವಿಗಾಗಿಯೋ ರಕ್ಷಣೆಗಾಗಿಯೋ ಅಥವಾ ಅಟ್ಯಾಕಿಂಗ್ ನೇಚರ್ಗಾಗಿಯೋ ಅಟ್ಯಾಕ್ ಮಾಡೋದಕ್ಕಾಗಿಯೋ ಅವರು ಸಹ ಈ ಹಿಂದೂ ವಿರೋಧಿ ಸಂಘಟನೆಗಳ ಜೋಪಾನ ಮಾಡ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ, ಬೆಳೆಸೋದನ್ನು ನೋಡ್ತಾ ಇದ್ದೀವಿ. ಎರಡೂ ಕಡೆ ರಾಜಕೀಯ ಬೆಂಬಲ ಇರೋದರಿಂದಾಗೆ, ಅದರಲ್ಲೂ ಕೇಂದ್ರ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಹಿಂದುತ್ವದ ಪರ ಇರೋದರಿಂದಾಗೆ ಕರ್ನಾಟಕದ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯರು ವಿಶೇಷವಾಗಿ ಮುಸ್ಲಿಂ ಮೇಲೆ ಪ್ರೀತಿಯನ್ನು ಅಪೀಸ್ಮೆಂಟ್ ಅಂತ ಅವ್ರು ಕರೀತಾರೆ ತೋರಿಸೋದ್ರಿಂದಾಗೆ ಈ ನಕ್ಸಲೈಟ್ಗಳನ್ನ ಕಂಟ್ರೋಲ್ ಮಾಡಿದಂಥ ಒಂದು ಇದೇನು ಪೊಲೀಸ್ ಪಡೆ ಇವ್ರನ್ನ ಕಂಟ್ರೋಲ್ ಮಾಡ್ತದನ ಅನ್ನುವಂಥದ್ದು. ಯಾಕಂತಂದ್ರೆ ಕೋಮು ಹಿಂಸೆ ನಿಗ್ರಹದ ಹೌದು ಇಡಬೇಕಾಗ್ಯದ, ಎಲ್ಲಿ ಆಗ್ತದೆ, ಯಾರದಾರ, ಅದರಿಂದ ಏನದಾರ ಅವ್ರು ಹಿಡಿದು ಅವ್ರು ರಿಕ್ಸ್ ಮಾಡಿದ್ದಾರೆ. ಈಗೂ ಹಂಗದ. ಸುಹಾಸ್ ಶೆಟ್ಟಿ ಬದಲಾಗಿ ಅವ್ನು ಕೊಲೆ ಆಗ್ಬೋದು ಅನ್ನೋ ಸಂಶಯ ಇದ್ದಾಗೂ ಸಹಿತ ಇಲ್ಲಿ ಪೊಲೀಸರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತೇಳಿ ನಮ್ಮ BJPಗರ ಆರೋಪ. ಅವ್ರು ಹೇಳೋದ್ರಲ್ಲೂ ಒಂದು ಸತ್ಯ ಇರ್ಬೋದಿಲ್ಲ ಅಂತಲ್ಲ, ಆ ನೆಲೆಯಲ್ಲಿ ಒಂದು ಸ್ವಲ್ಪ ಅಡ್ವಾನ್ಸ್ ವಿಚಾರ ಮಾಡಿದರೆ ಈ ಕೊಲೆಯನ್ನು ತಡೀಬೋದಿತ್ತು ಅಂತೇಳಿ. ಅದೇ ಕಾಲಕ್ಕೆ ಇನ್ನೊಬ್ಬರು ಕೇರಳದ ಈ ಒಂದು ಏನಪ್ಪ ಅಂದ್ರೆ ವ್ಯಕ್ತಿ, ಅವರನ್ನು ಸಹಿತ ಮೊನ್ನೆ ಹಲ್ಲೆ ನಡೆಸಿ ಮೊಹಮ್ಮದ್ ಅಶ್ರಫ್ ಅವ್ರ ಮೇಲೆ ಮಾಬ್ ಲಿಂಚಿಂಗ್ ಮಾಡಿ ಕೊಲೆ ಮಾಡಿಸಿದ್ದು ಇವತ್ತಿನ ಈ ಭೀಕರತೆಯನ್ನು ತೋರಿಸ್ತಾ ಇದೆ. ಹೀಗಾಗಿ ಇವತ್ತು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಥವಾ ಉಡುಪಿಗೆ ಹೋಗ್ಬೇಕು ಅಂತಂದ್ರೆ, ಕಾರವಾರಕ್ಕೆ ಹೋಗ್ಬೇಕಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಪ್ಪ ಏನೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದು ಅಷ್ಟು ಸತ್ಯದ. ಈ ದಿಶೆಯಲ್ಲೇ ಸುಹಾಸ್ ಶೆಟ್ಟಿ ಅಂತ ಹತ್ಯೆ ಆಗ್ಯದ, ಮುಗಿದದ. ಆದರೆ ಇನ್ನು ಮುಂಬರುವ ದಿನದಲ್ಲಿ ಇದು ಕಡಿಮೆ ಆಗಬೇಕಾದ್ರೆ ಈ ಕೋಮು ಹಿಂಸೆ ನಿಗ್ರಹ ಪಡೆದಿದ್ದು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗಿದೆ. ಜಾತ್ಯತೀತದಿಂದಲೂ, ಯಾಕಂದ್ರೆ ಪಕ್ಷಾತೀತವಾಗಿ BJP ಪರವೂ ಬೇಕಾಗಿಲ್ಲ, ಕಾಂಗ್ರೆಸ್ ಪರವೂ ಬೇಕಾಗಿಲ್ಲ, ನ್ಯೂಟ್ರಲಾಗಿ ಯಾರು ಈ ಕೋಮು ಗಲಭೆಯನ್ನು ಪ್ರಚೋದಿಸ್ತಾ ಇದ್ದಾರೆ, ಇದರಿಂದ ಯಾರಿದ್ದಾರೆ ಮತ್ತು ಸ್ವತಃ ಅವ್ರ ಮನದಲ್ಲಿ ಏನು ಬಿತ್ತಾ ಇದ್ದಾರೆ ಅದನ್ನೆಲ್ಲ ಹಿಡಿದು
ವ್ಯವಸ್ಥಿತವಾಗಿ ಅದನ್ನು ಬದುಕಿ ಸರಿಸುವಂಥ ಕೆಲಸ ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಈಗ ನಿಮಗೆ ಹೇಳಿದಂಗೆ ಇವೆರಡದ್ರಿಂದ ಈ ಕೋಮುವಾದಿತನದಿಂದ ಇಸ್ಲಾಮಿಸ್ಟ್ ಇರ್ಬೋದು ಅಥವಾ ಈ ಹಿಂದೂ ಇಸ್ಟ್ ಇರ್ಬೋದು, ಇವುಗಳ ಹಿಂದೆ ಒಂದು ರಾಜಕೀಯ ಪ್ರಬಲ ಶಕ್ತಿಗಳಿದ್ದಾರೆ. ಹೀಗಾಗಿ ಇದನ್ನು ಒಬ್ಬ ನಕ್ಸಲೈಟ್ ಪೊಲೀಸರಿಂದ ಕಂಟ್ರೋಲ್ ಮಾಡ್ತೀನಿ ಅನ್ನುವಂಥದ್ದು ತುರ್ತು ಇರುವ ಅಸಾಧ್ಯ ಆಗ್ಬೋದೇನೋ ಅಂತ ಅನಿಸ್ತದೆ. ಬಟ್ ವಿಲ್ ಪವರ್ ಇದ್ದರೆ, ಇಚ್ಛಾಶಕ್ತಿ ಇದ್ದರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಸುಹಾಸ್ ಶೆಟ್ಟಿ ಅಂತ, ಅದೇ ಕಾಲಕ್ಕೆ ಅಶ್ರಫ್ ಅಂತ ಕೊಲೆಗಳಾಗದೇ ಇರಲಿ ಅನ್ನೋದು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮನದ ಬಯಕೆ. ಇದು ಸಾಧ್ಯನಾ? ಹಿಂದೂ ಜೀವನೂ ಅಷ್ಟೇ, ಮುಸ್ಲಿಂ ಜೀವನೂ ಅಷ್ಟೇ, ಎಲ್ಲರೂ ಸಮಾನರು. ಒಂದು ಜೀವ ಹೋಯ್ತು ಅಂದರೆ ಅದರಿಂದ ಒಂದು ಕುಟುಂಬ ಯಾವಾಗ ನಿರಂತರವಾಗಿ ಇನ್ನೂರಿನಲ್ಲಿರ್ತದೆ ಅನ್ನೋದನ್ನು ನಾವು ಹಿಂದೂ ಮುಸ್ಲಿಮರು ಅರ್ಥ ಮಾಡ್ಕೋಬೇಕಾಗಿದೆ. ಮೊದಲು ನಾವು ಪಾಲಕರು ಮತ್ತು ಅದನ್ನು ಜೋಪಾನ ಬೆಳೆಸಿದಂಥ ತಂದೆ ತಾಯಿಗಳು ಎಲ್ಲರೂ ವಿಚಾರ ಮಾಡಿ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರಾಗಿ ಇರೋದು ಭಾಳ ಮಹತ್ವದ್ದು. ಈ ರಾಜಕಾರಣಿಗಳ ಬೆನ್ನು ತೂಗಿಂದರು ನಮ್ಮ ಮನದ ಮಾತನ್ನು ಕೇಳೋದು ಭಾಳ ಒಳ್ಳೆಯದಂತ ನಮಗೆ ಅಂತಿ ಅನಿಸ್ಲಿಕ್ಕದ. ನಿಮಗೂ ಹಂಗೆ ಅನಿಸ್ಲಿಕ್ಕಿರ್ಬೇಕಲ್ಲ. ನೋಡಿ ವಿಚಾರ ಮಾಡಿರಿ. ಕೋಮು ಹಿಂಸೆ ನಿಗ್ರಹ ಪಡೆ ಯಾರೇ ಕೋಮುವಾದಿ ಇರಲಿ, ಯಾರೋ ಮೂಲಭೂತವಾದಿ ಇರಲಿ, ಹಿಂದೂ ಇರಲಿ ಮುಸಲ್ಮಾನ ಇರಲಿ, ಅವ್ರನ್ನ ನಿಗ್ರಹ ಮಾಡಬೇಕು. ಅವ್ರನ್ನ ಶಿಕ್ಷಿಸಿ ಇಂಥ ಕೆಲಸಕ್ಕೆ ಬರ್ದಂಗೆ ನೋಡುವಂಥ ದಂಡಂ ದಶಗುಣಂ ಅನಿವಾರ್ಯ ಪ್ರಸಂಗ ಬಂದ್ರೆ ಮಾಡೋದು ಯೋಗ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥಾತ್ H ಸಿತಾರಾಮ್ ಇದು ಸತ್ಯದ ಕೈಗಿರಲಿ. ವಂದನೆಗಳು.